ಈ ವಿಡಿಯೋ ನೋಡಿ. ಆಹಾರ ಕಣ್ಣೆದುರೇ ಇದ್ದರೂ ಒಂದು ಮೀನು ಹಸಿವಿನಿಂದ ತಾನೇ ಸತ್ತು ಹೋಯಿತು. ಯಾಕೊತ್ತಾ? ಈ ವಿಜ್ಞಾನಿಯ ಪ್ರಯೋಗ ನಿಮ್ಮ ಜೀವನದ ಆಲೋಚನೆಯನ್ನೇ ಬದಲಾಯಿಸಬಹುದು. ಒಬ್ಬ ವಿಜ್ಞಾನಿ ಅಕ್ವೇರಿಯಂ ಟ್ಯಾಂಕ್ ಮಧ್ಯದಲ್ಲಿ ಪಾರದರ್ಶಕ ಗ್ಲಾಸ್ ಶೀಟ್ ಇಟ್ಟು ಅದನ್ನ 2 ಭಾಗಗಳಾಗಿ ವಿಂಗಡಿಸ್ತಾನೆ. ಎಡಭಾಗದಲ್ಲಿ ಒಂದು ದೊಡ್ಡ ಮೀನು ಮತ್ತು ಬಲಭಾಗದಲ್ಲಿ ಸಣ್ಣ ಸಣ್ಣ ಮೀನುಗಳನ್ನ ಬಿಡ್ತಾನೆ. ಆ ದೊಡ್ಡ ಮೀನಿಗೆ ತುಂಬಾ ಹಸಿವಾಗಿತ್ತು. ಅದು ಸಣ್ಣ ಮೀನುಗಳನ್ನ ತಿನ್ನೋದಕ್ಕೆ ವೇಗವಾಗಿ ಮುನ್ನುಗ್ಗುತ್ತದೆ. ಆದರೆ ಮಧ್ಯದಲ್ಲಿದ್ದ ಗ್ಲಾಸ್ ಶೀಟ್ಗೆ ಡಿಕ್ಕಿ ಹೊಡೆದು ಹಿಂದೆ ಬೀಳುತ್ತದೆ. ನಿರಾಸೆಯಾದರೂ ಅದು ಮತ್ತೆ ಪ್ರಯತ್ನಿಸುತ್ತೆ. ಮತ್ತೆ ಅದೇ ಗ್ಲಾಸ್ಗೆ ಡಿಕ್ಕಿ ಹೊಡೆಯುತ್ತೆ. ಕೋಪಗೊಂಡ ಆ ದೊಡ್ಡ ಮೀನು ಇನ್ನೂ ವೇಗವಾಗಿ ಪದೇ ಪದೇ ಪ್ರಯತ್ನಿಸುತ್ತೆ. ಆದರೆ ಎಷ್ಟು ಬಾರಿ ಪ್ರಯತ್ನಿಸಿದ್ರು ಅಷ್ಟು ಬಾರಿ ಆ ಗ್ಲಾಸ್ಗೆ ಬಲವಾಗಿ ಡಿಕ್ಕಿ ಹೊಡೆಯುತ್ತೆ. ಹೀಗೆ ಡಿಕ್ಕಿ ಹೊಡೆದು ಕೊನೆಗೆ ಅದರ ತಲೆಗೂ ಪೆಟ್ಟು ಬೀಳುತ್ತೆ. ಪದೇ ಪದೇ ವಿಫಲವಾದ ಕಾರಣ ಅದರ ಮನಸ್ಸಿನಲ್ಲಿ ಭಯ ಕುಳಿತುಕೊಳ್ಳುತ್ತೆ ಮತ್ತು ಅದು ಟ್ಯಾಂಕ್ ನ ಮೂಲೆಯಲ್ಲಿ ಹೋಗಿ ಸುಮ್ಮನೆ ಕುಳಿತುಕೊಳ್ಳುತ್ತದೆ. ಆಗ ವಿಜ್ಞಾನಿ ಏನ್ ಮಾಡ್ದ ಗೊತ್ತಾ? ಅವನು ಮಧ್ಯದಲ್ಲಿದ್ದ ಗ್ಲಾಸ್ ಶೀಟ್ ಅನ್ನೇ ತೆಗೆದು ಹಾಕಿದ. ಈಗ ಸಣ್ಣ ಮೀನುಗಳು ಇಡೀ ಟ್ಯಾಂಕ್ ನಲ್ಲಿ ಮುಕ್ತವಾಗಿ ಈಜಾಡೋದಕ್ಕೆ ಶುರು ಮಾಡ್ತಾವೆ. ಆ ದೊಡ್ಡ ಮೀನಿನ ಸುತ್ತಲೂ ಸುಳಿದಾಡ್ತಾವೆ. ಆದ್ರೆ ಆ ದೊಡ್ಡ ಮೀನು ಅವುಗಳನ್ನ ತಿನ್ನಲು ಒಂದು ಬಾರಿಯೂ ಪ್ರಯತ್ನಿಸಲೇ ಇಲ್ಲ. ಯಾಕಂದ್ರೆ ಇದು ಅಸಾಧ್ಯ ಎಂದು ಅದರ ತಲೆಯಲ್ಲಿ ಫಿಕ್ಸ್ ಆಗಿ ಹೋಗಿತ್ತು. ಪದೇ ಪದೇ ಪ್ರಯತ್ನಿಸಿ ಸೋತ ನಂತರ ನಾನು ಇವುಗಳನ್ನ ತಿನ್ನಲು ಸಾಧ್ಯವೇ ಇಲ್ಲ ಎಂದು ಅದು ನಂಬಿಬಿಟ್ಟಿತ್ತು. ಕೊನೆಗೆ ಒಂದು ಹಂತದಲ್ಲಿ ಆಹಾರ ತನ್ನ ಸುತ್ತಲೂ ಇದ್ರೂ ಅದು ತಿನ್ನದೆ ಹಸಿವಿನಿಂದ ಸತ್ತು ಹೋಗುತ್ತದೆ. ಸೈಕಾಲಜಿಯಲ್ಲಿ ಇದನ್ನ ಲರ್ನ್ಡ್ ಹೆಲ್ಪ್ಲೆಸ್ನೆಸ್ ಎಂದು ಕರೆಯುತ್ತಾರೆ. ನಮ್ಮ ಜೀವನದಲ್ಲೂ ಹೀಗೆಯೇ ಆಗುತ್ತೆ. ನಾವು ಯಾವುದೋ ಒಂದಕ್ಕಾಗಿ ಪದೇ ಪದೇ ಪ್ರಯತ್ನಿಸಿ ಸೋತಾಗ ಇದು ನನ್ನಿಂದ ಆಗಲ್ಲ ಎಂದು ಒಪ್ಕೊಂಡು ಬಿಡ್ತೇವೆ. ಆದರೆ ವಾಸ್ತವವೇನೆಂದ್ರೆ ನಾವು ಸೋಲಲು ಕಾರಣವಾಗಿದ್ದ ಆ ತಡೆಗೋಡೆ ಅಥವಾ ತೊಂದರೆ ಈಗ ಹೊರಟು ಹೋಗಿರಬಹುದು. ಆದರೂ ನಮ್ಮ ಮನಸ್ಸು ಇನ್ನು ಆಗಲ್ಲ ಎಂದೇ ಹೇಳುತ್ತದೆ ಮತ್ತು ನಾವು ಪ್ರಯತ್ನಿಸೋದನ್ನೇ ಬಿಟ್ಬಿಡ್ತೇವೆ. ಅದಕ್ಕಾಗಿಯೇ ಏನಾದ್ರೂ ಸಾಧಿಸಬೇಕಿದ್ದರೆ ಪ್ರಯತ್ನಿಸಿ, ಮತ್ತೆ ಪ್ರಯತ್ನಿಸಿ. ಆಗ್ಲಿಲ್ವೇ? ಮತ್ತೆ ಪ್ರಯತ್ನಿಸಿ. ಇಂದು ನೀವು ಸೋತಿರಬಹುದು, ಆದ್ರೆ ನಾಳೆ ಖಂಡಿತ ಗೆಲ್ತೀರಿ.